ನೇಪಾಳದಲ್ಲಿ ಅರಾಜಕತೆ ಸೃಷ್ಟಿಯಾಗಿ 3ಕ್ಕೂ ಹೆಚ್ಚು ದಿನಗಳಾಯಿತು. ಇನ್ನೇನು ಮಧ್ಯಂತರ ಸರ್ಕಾರ ಬಂದೇ ಬಿಡುತ್ತೆ ಅನ್ಬೇಕಾದ್ರೆ ಅಲ್ಲಿ ಪಿಎಂ ರೇಸ್ನಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರುಗಳ ಹಿನ್ನೆಲೆ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಪ್ರಮುಖವಾಗಿ ಕಾಠ್ಮಂಡುವಿನ ಮೇಯರ್ ಜೊತೆಗೆ ರ್ಯಾಪರ್ ಕೂಡ ಆಗಿದ್ದಂತಹ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತಹ ಬಲೆನ್ ಶಾ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೆ ಹೇಳಲೇಬೇಕು ನಾವು. ಬಲೆನ್ ಶಾ ಕರ್ನಾಟಕದಲ್ಲಿ ಎಂಟೆಕ್ ಪದವಿಯನ್ನು ಹೊಂದಿದ್ದಾರೆ. ಕರ್ನಾಟಕದ ಯಾವ ಭಾಗದಲ್ಲಿ ಹಾಗಾದರೆ ಓದಿದ್ದು, ಎಷ್ಟು ವರ್ಷ ಕರ್ನಾಟಕದಲ್ಲಿದ್ದರು, ಈ ಸಂಬಂಧ ಎಷ್ಟು ಮಹತ್ವದಾಗಿರುತ್ತೆ ಅಂತ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ನೇಪಾಳದಲ್ಲಿ ಯುವ ದಂಗೆಗೆ ಸರ್ಕಾರ ವಿಲವಿಲ. ನೇಪಾಳದ ಪ್ರಧಾನಿ ರೇಸ್ನಲ್ಲಿ ಬಲೆನ್ ಶಾ ಹೆಸರು. ಯಲಹಂಕ ನಿಟ್ಟೆ ಕಾಲೇಜಲ್ಲಿ ಎಂಟೆಕ್ ಓದಿರುವ ಬಲೆನ್ ಶಾ ಪಬ್ಲಿಕ್ ಟಿವಿ ಜೊತೆ ಬಲೆನ್ ಶಾ ಉಪನ್ಯಾಸಕ ಪ್ರಿನ್ಸಿಪಾಲ್ ಮಾತು. ಜೆನ್ಜಿ ಯುವಕರ ಕಿಚ್ಚಿಗೆ ನೇಪಾಳ ಉದ್ವಿಗ್ನಗೊಂಡಿದೆ. ಬೆಂಕಿಯಲ್ಲಿ ಬೆಂದ ನೇಪಾಳದಲ್ಲಿ ಕೆಪಿ ಶರ್ಮಾ ಓಲಿ ಸರ್ಕಾರ ಪತನಗೊಂಡಿದೆ. ಮಧ್ಯಂತರ ಸರ್ಕಾರ ರಚನೆಯ ತಯಾರಿ ನಡೀತಾ ಇದ್ದು, ಈ ನಡುವೆ ಯುವ ನಾಯಕ ಬಲೆನ್ ಶಾ ಹೆಸರು ಮುನ್ನೆಲೆಗೆ ಬಂದಿದೆ. ಈ ಬಲೆನ್ ಶಾ ಯಲಹಂಕದ ನಿಟ್ಟೆ ಮೀನಾಕ್ಷಿ ಕಾಲೇಜಿನಲ್ಲಿ 2016ರಿಂದ 2018 ವೇಳೆಯಲ್ಲಿ 2 ವರ್ಷ ಎಂಟೆಕ್ ವ್ಯಾಸಂಗ ಮಾಡಿದ್ದಾರೆ. ಪ್ರಧಾನಿ ರೇಸ್ನಲ್ಲಿ ಬಲೆನ್ ಶಾ ಹೆಸರು ಕೇಳಿ ಬರ್ತಾ ಇರೋದಕ್ಕೆ ಕಾಲೇಜಿನ ಆಡಳಿತ ಮಂಡಳಿ, ಶಾಗೆ ಪಾಠ ಮಾಡಿದ ಉಪನ್ಯಾಸಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ನನಗೆ ಮೊನ್ನೆ ಸಂಜೆ ಮೆಸೇಜ್ ಕಳಿಸ್ಕೊಟ್ಟಿದ್ರು ಅವ್ರ ಗ್ರೂಪ್ನಲ್ಲಿ ಒಬ್ಬರು. ತುಂಬ ಖುಷಿಯಾಗೋ ವಿಚಾರ. ಬಲೇಂದ್ರ ಸಹ ಈಗಾಗಲೇ ಹೇಳ್ದಂಗೆ ಭಾಳ ಸಣ್ಣ ವಯಸ್ಸಿಗೆ ನೇಪಾಳ ಕಠ್ಮಂಡು ಸಿಟಿ ಮೇಯರ್ ಆಗಿದ್ದಾರೆ. ಅವ್ರು ರ್ಯಾಪರು ಆಗಿದ್ದರು. ತುಂಬ ಹಿಡನ್ ಟ್ಯಾಲೆಂಟ್ ಇದೆ ಅವರಲ್ಲಿ. ಇಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಭಾಳ ಚೆನ್ನಾಗಿ ಓದ್ತಿದ್ರು ಅವರು. ನಾನು ಪಾಠ ಮಾಡಿದ್ದೀನಿ ಅವ್ರಿಗೆ. ಮ್ಯಾಥಮೆಟಿಕ್ಲಿ ತುಂಬ ಸ್ಟ್ರಾಂಗ್ ಇದ್ದರು. ನನಗೆ ಅಂತಲ್ಲ ಸರ್, ನಮ್ಮ ಇಡೀ ನಿಟ್ಟೆ ಸಂಸ್ಥೆಗಳಿಗೆ ಭಾಳ ಹೆಮ್ಮೆ ವಿಷಯ. ಹಾಗೂ ಅವರು ಡಿಗ್ರಿ ತೊಗೊಂಡಿದ್ದು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ, ನಮ್ಮದು ಅಟಾನಮಸ್ ಆಗಿದ್ದಾಗ. ರಾಜಕೀಯ ಬಗ್ಗೆ ಆಸಕ್ತಿ ಅವ್ರು ಯಾವತ್ತೂ ತೋರಿಸ್ಕೊಳ್ಳಲಿಲ್ಲ. ಅವ್ರ ಮನದಲ್ಲಿ ಇತ್ತನು. ಅದು ಕ್ಲಾಸಲ್ಲಿದ್ದಾಗ ಲೈಕ್ ಎನಿ ಅದರ್ ಸ್ಟೂಡೆಂಟ್ ತುಂಬ ಕ್ಯೂರಿಯಸ್ ಆಗಿರ್ತಿದ್ರು. ರ್ಯಾಪ್ ಮ್ಯೂಸಿಕ್ನಲ್ಲಿ ಆಸಕ್ತಿ ಹೊಂದಿದ್ದ ಬಲೆನ್ ಶಾ ತರಗತಿಯಲ್ಲಿ ಚುರುಕಾಗಿದ್ರಂತೆ. 2018ರಲ್ಲಿ ಎಂಟೆಕ್ ಕೋರ್ಸ್ ಮುಗಿಸಿ 2022ರಲ್ಲಿ ಕಠ್ಮಂಡುವಿನ ಮೇಯರ್ ಆಗಿದ್ರು. ಈ ವೇಳೆ ಕಾಲೇಜಿನಿಂದ ಅಭಿನಂದನಾ ಪತ್ರ ಕಳುಹಿಸಲಾಗಿತ್ತು. ಕಾಲೇಜಿನಲ್ಲಿ ಸಾಮಾನ್ಯ ವ್ಯಕ್ತಿಯಂತಿದ್ದ. ರಾಜಕೀಯದ ಆಸಕ್ತಿಯೂ ಇರಲಿಲ್ಲ. ಇವತ್ತು ಪ್ರಧಾನಿಯ ರೇಸ್ನಲ್ಲಿ ಹೆಸರು ಕೇಳಿದಾಗ ಖುಷಿ ಆಯಿತು ಅಂತಾರೆ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ಎಚ್.ಸಿ. ನಾಗರಾಜ್. ನನಗೆ ಬಲೆನ್ ಶಾ ನಮ್ಮ ಕಾಲೇಜಿಗೆ 2016ರಲ್ಲಿ ಬಂದು ಸೇರ್ಕೊಂಡ್ರು. ಎಂಟೆಕ್ ಅಂದರೆ ಮಾಸ್ಟರ್ ಆಫ್ ಟೆಕ್ನಾಲಜಿ ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸು ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂತ ಆ ಒಂದು ಕೋರ್ಸಿಗೆ ಬಂದು ಸೇರಿದರು. ಅದು 2 ವರ್ಷದ ಪ್ರೋಗ್ರಾಮ್. ಅದು 2018ರಲ್ಲಿ ಕಾಲೇಜಿಂದ ಪಾಸ್ಔಟ್ ಆದರು. ಬಟ್ ಆವಾಗ ನಮ್ಗೆ ಅವರು ಈ ಒಂದು ಸ್ಥಿತಿಗೆ ಬರ್ತಾರೆ ಅಂತ ನಮ್ಗೆ ಅದು ಯಾರಿಗೂ ಗೊತ್ತಿರಲಿಲ್ಲ. 2022ರಲ್ಲಿ ಅವರು ಕಠ್ಮಂಡು ಸಿಟಿಯ ಮೇಯರ್ ಆದರು. ಮೇಯರ್ ಆದಾಗ ನಮ್ಮ ಕಾಲೇಜಿಂದ ಒಂದು ಅಭಿನಂದನಾ ಪತ್ರ ಕಳಿಸಿದ್ವಿ ನಾವು. ಸಮಾಜದಲ್ಲಿ ಒಂದು ಈ ಪದವಿಗೆ ಬರೋದು ನಮಗೆಲ್ಲ ಭಾಳ ಸಂತೋಷ ವಿಷಯ. ಅವ್ರಿಗೆ ಭಾಳ ಒಳ್ಳೆಯದಾಗಲಿ. ಆಮೇಲೆ ಸಮಾಜಕ್ಕೆ ಮತ್ತು ದೇಶಕ್ಕೆ ಅವ್ರು ಚೆನ್ನಾಗಿ ಕಷ್ಟಪಟ್ಟು ಸೇವೆ ಮಾಡಲಿ. ಕಾಯಕವೇ ಕೈಲಾಸ, ಜನರ ಸೇವೆ ಜನಾರ್ದನ ಸೇವೆ ಅಂತ ನಮ್ಮ ಒಂದು ಗಾದೆ ಮಾತಿದೆ. ಆ ಥರ ಚೆನ್ನಾಗಿ ಸಮಾಜದಲ್ಲಿ ಕೆಲಸ ಮಾಡಿ ದೇಶಕ್ಕೆ ಅಭಿವೃದ್ಧಿ ಹೊಂದೋದಕ್ಕೆ ಭಾಳ ಪ್ರಯತ್ನ ಮಾಡಲಿ ಅಂತ ನಮ್ಮ ಒಂದು ಹಾರೈಕೆ. ನೇಪಾಳದಲ್ಲಿ 3 ಯುವಕರು ಪ್ರತ್ಯೇಕ ಕೋಟಾದಡಿ ಎಂಟೆಕ್ಗೆ ಪ್ರವೇಶ ಪಡೆದಿದ್ರಂತೆ. ಇದರಲ್ಲಿ ಬಲೆನ್ ಶಾ ಒಬ್ರು. ಮೇಯರ್ ಆದ ಬಳಿಕವೂ ಕಾಲೇಜಿನ ಅಲುಮಿನಿ ಮೀಟ್ಗೆ ಆಹ್ವಾನಿಸಲಾಗಿತ್ತಂತೆ. ಕೆಲಸದ ಒತ್ತಡದಿಂದ ಬರೋಕೆ ಆಗಿರ್ಲಿಲ್ವಂತೆ. ಈ ಬಾರಿ ಮತ್ತೆ ಆಹ್ವಾನ ಮಾಡ್ತೀವಿ ಅಂತ ಕಾಲೇಜು ಆಡಳಿತ ಮಂಡಳಿ ಹೇಳ್ತಾ ಇದೆ. ಅದೇನೇ ಇರಲಿ, 8-9 ವರ್ಷದ ಹಿಂದೆ 4 ಗೋಡೆಗಳ ಮಧ್ಯೆಯ ಬೆಂಚುಗಳ ಮೇಲೆ ಕೂತು ಪಾಠ ಕೇಳ್ತಿದ್ದ ಯುವಕ ನೇಪಾಳದ ಪ್ರಧಾನಿ ಹುದ್ದೆಯ ರೇಸ್ನಲ್ಲಿರೋದನ್ನ ನೋಡಿ ಕಾಲೇಜಿನ ಆಡಳಿತ ಮಂಡಳಿಗೆ ಹೆಮ್ಮೆಯ ವಿಚಾರವೇ ಸರಿ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.